ಶ್ರೀ ಸಾಯಿ ಸಚ್ಚರಿತೆಯ 15ನೇ ಅಧ್ಯಾಯ ಸಂಕೀರ್ತನೆಯ ಫಲ. ತಮ್ಮ ಭಕ್ತರಾದ ದಾಸಗಣು ಅವರಿಗೆ ಬಾಬಾ ಕೀರ್ತನೆಯ ಕಾರ್ಯವನ್ನು ವಹಿಸಿದ್ದರು. ದಾಸಗಣು ಅವರು ಬಾಬಾ ಅವರ ಅಂತರಂಗ ಭಕ್ತರಾಗಿ ಅವರ ಮಹಿಮೆಯನ್ನು ಹೃದಯಂಗಮಯವಾಗಿ ಎಲ್ಲ ಕಡೆ ಬಣ್ಣಿಸಿ ಕೃತಾರ್ಥರಾಗುತ್ತಿದ್ದರು. ಒಮ್ಮೆ ಅವರು ಶಿರಡಿಯಲ್ಲಿ ಹರಿಕಥೆ ಮಾಡಬೇಕಾಗಿತ್ತು. ಎಲ್ಲ ಕೀರ್ತನೆಕಾರರಂತೆ ನಿಲುವಂಗಿ ಜರಿಪೇಟ ಧರಿಸಿದ ದಾಸರು ಶ್ರೀ ಬಾಬಾ ಅವರನ್ನು ನಮಸ್ಕರಿಸಲು ಬಂದರು. ದಾಸಗಣು ಅವರ ವೇಷಭೂಷಣಗಳನ್ನು ನೋಡಿದ ಬಾಬಾ, ಏನಯ್ಯ, ಮದುವೆ ಗಂಡಿನಂತೆ ಸಿಂಗರಿಸಿಕೊಂಡಿದ್ದೀಯಲ್ಲ ಎಂದು ಗೇಲಿ ಮಾಡಿದರು. ಅವರು ಕೀರ್ತನೆ ಮಾಡಲು ನಾನು ಹೀಗೆ ವೇಷ ಧರಿಸಿದ್ದೇನೆ ಎನ್ನಲು ಹರಿನಾಮ ಸಂಕೀರ್ತನೆಗೆ ಇಷ್ಟು ಆಡಂಬರವೇ? ಇದನ್ನೆಲ್ಲ ಬದಿಗಿಡು ಎಂದು ಆಜ್ಞೆ ಮಾಡಿದರು. ದಾಸರು ಗುರುವಿನಾಜ್ಞೆ ಪಾಲಿಸಿದರು. ಹರಿಭಕ್ತರ ಅಗ್ರೇಸ ದೇವರ್ಷಿ ನಾರದರು ತಂಬೂರಿ ತಾಳ ಬಿಟ್ಟರೆ ಬೇರೆ ಏನನ್ನೂ ಇರಿಸಿಕೊಂಡಿರಲಿಲ್ಲ ಎಂಬುದನ್ನು ಬಾಬಾ ಜ್ಞಾಪಿಸಿದರು. ಇದೇ ನಾರದೀಯ ಕೀರ್ತನಾ ವಿಧಾನವಾಗಿತ್ತು. ದಾಸಗಣು ಅವರ ನಾಮ ಸಂಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ಭಾರತದ ಮೂಲೆ ಮೂಲೆಗಳಲ್ಲಿಯೂ ವ್ಯಾಪಿಸಿತು. ಶ್ರವಣಕ್ಕೆ ಬರುವ ಹಲವಾರು ವಿಭಿನ್ನ ರುಚಿಯ ಜನರಿಗೆಲ್ಲ ದಾಸಗಣು ಅವರ ಮಾತು ಅಚ್ಚಳಿಯದ ಪ್ರಭಾವ ಬೀರಿತು. ಇದು ಅನೇಕ ಸಜ್ಜನರನ್ನು ಬಾಬಾ ಅವರ ಭಕ್ತರನ್ನಾಗಿಸಿ ಸನ್ಮಾರ್ಗ ತೋರಿ ಸುಖ ಸಂಪತ್ತುಗಳನ್ನು ತಂದುಕೊಟ್ಟಿತು. ತಾನಾದ ಶ್ರೀ ಕೌಪೀನೇಶ್ವರ ದೇವಾಲಯಗಳಲ್ಲಿ ದಾಸಗಣು ಅವರ ಹರಿಕಥೆ ಮಾಡುತ್ತಾ ಬಾಬಾ ಅವರ ಮಹಿಮೆಯನ್ನು ಕೊಂಡಾಡುತ್ತಿದ್ದರು. ಅಲ್ಲಿ ಸೇರಿದ್ದವರಲ್ಲಿ ಚೋಳಕರ್ ಎಂಬ ಸಿವಿಲ್ ನ್ಯಾಯಾಲಯದ ಸಣ್ಣ ಹುದ್ದೆಯಲ್ಲಿದ್ದ ನೌಕರಿಯೊಬ್ಬರಿದ್ದರು. ಅವರು ತಮ್ಮ ಮನಸ್ಸಿನಲ್ಲೇ ಬಾಬಾ ಅವರನ್ನು ವಂದಿಸಿ, ಬಾಬಾ, ತಮ್ಮ ಕೃಪೆಯಿಂದ ಈ ಬಾರಿ ಇಲಾಖಾ ಪರೀಕ್ಷೆ ಪಾಸಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮ್ಮ ದರ್ಶನ ಪಡೆದು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಹರಕೆ ಮಾಡಿಕೊಂಡರು. ಶ್ರೀ ಸಾಯಿ ಕೃಪೆಯಂತೆ ಚೋಳಕರರಿಗೆ ಕಾಯಂ ಕೆಲಸ ದೊರಕಿತು. ಬಡವರಾದ್ದರಿಂದ ತಮ್ಮ ಹರಕೆ ಪೂರೈಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ತಮ್ಮ ಚಹಾದಲ್ಲಿ ಬೆರೆಸುವ ಸಕ್ಕರೆ ಉಳಿಸಿ ಹಣ ಉಳಿತಾಯ ಮಾಡಿ ಶಿರಡಿಗೆ ಕೆಲವು ದಿನಗಳ ನಂತರ ಹೋದರು. ಆಗ ಬಾಬಾ ಅವರ ದಿವ್ಯದರ್ಶನ ಪಡೆದರು. ಶ್ರೀ ಬಾಬಾರವರು ತಮ್ಮೊಡನಿದ್ದ ಜೋಗ್ ಎಂಬ ಮಹನೀಯರ ಬಳಿ, ಇವರಿಗೆ ಈ ದಿನ ಹೆಚ್ಚು ಸಕ್ಕರೆ ಬೆರೆಸಿದ ಚಹಾ ಕೊಡು ಎಂದಾಗ ಚೋಳಕರಿಗೆ ಆನಂದ ಬಾಷ್ಪ ಉಕ್ಕಿ ಶ್ರೀ ಬಾಬಾ ಅವರಲ್ಲಿ ನಿಶ್ಚಲ ಭಕ್ತಿ ಉಂಟಾಯಿತು. ಬಾಬಾ ತಮ್ಮ ಭಕ್ತರಿಗೆ, ನೀವು ಭಕ್ತಿಯಿಂದ ನನ್ನ ಬಳಿ ಕೈಚಾಚಿದರೆ ನಿಮ್ಮನ್ನು ಹಗಲಿರುಳು ಎಲ್ಲೇ ಇರಲಿ ರಕ್ಷಿಸುವೆ. ನೀವು ಏನು ಮಾಡುತ್ತಿದ್ದರೂ ನನಗೆ ಅದು ತಿಳಿಯುತ್ತದೆ. ಸಕಲ ಜೀವರಾಶಿಗಳಲ್ಲಿಯೂ ನನ್ನನ್ನು ಕಾಣಿರಿ. ಈ ರೀತಿ ಯಾರು ನನ್ನನ್ನು ಆರಾಧಿಸುವವರೋ ಅವರೇ ಧನ್ಯರು ಎಂದು ಆಗಾಗ ಹೇಳುತ್ತಿದ್ದರು. ಒಮ್ಮೆ ಬಾಬಾ ಮಸೀದಿಯಲ್ಲಿ ಕುಳಿತಿದ್ದಾಗ ಹಲ್ಲಿಯೊಂದು ಲೊಚಗುಟ್ಟಿತು. ಅಲ್ಲಿದ್ದ ಭಕ್ತನು, ಇದೇನು ಶಕುನ, ಏನನ್ನು ಹೇಳುತ್ತಿದೆ ಎಂದಾಗ ಬಾಬಾ ಹೀಗೆ ಹೇಳಿದರು. ಆ ಹಲ್ಲಿ ತನ್ನ ತಂಗಿ ಔರಂಗಾಬಾದ್ನಿಂದ ಇಂದು ಬರುತ್ತಾಳೆಂದು ಸಂತೋಷದಲ್ಲಿದೆ ಎಂಬ ಬಾಬಾ ಮಾತು ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ಒಬ್ಬ ಭಕ್ತನು ಔರಂಗಾಬಾದ್ನಿಂದ ಕುದುರೆಯ ಮೇಲೆ ಬಂದು ಇಳಿದನು. ಆತನು ಹುರುಳಿ ಚೀಲವನ್ನು ಕೆಳಗೆ ಹಾಕಿದಾಗ ಒಂದು ಹಲ್ಲಿ ಹೊರಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆ ಹತ್ತಿ ಹಿಂದೆ ಲೊಚಗುಟ್ಟುತ್ತಿದ್ದ ಹಲ್ಲಿಯ ಬಳಿ ಹೊರಟಿತು. ಭಕ್ತರು ಇದನ್ನು ನೋಡಿ ಬಾಬಾ ಅವರ ಮಾತಿನ ಅರ್ಥ ತಿಳಿದರು. ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಗಳಿಂದ ಪಾರಾಯಣ ಮಾಡುತ್ತಾರೋ ಅವರ ಎಲ್ಲ ಬಗೆಯ ಕ್ಲೇಶಗಳೂ ಶ್ರೀ ಬಾಬಾ ಅವರ ದಯೆಯಿಂದ ಬೇಗನೆ ದೂರವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 15ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಈ ವಿಡಿಯೋ ಇಷ್ಟವಾದಲ್ಲಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ನ ನೀಡಿ. ಶ್ರೀ ಸಾಯಿನಾಥಾಯ ನಮಃ ಎಂದು ಕಮೆಂಟ್ ಮಾಡಿ.